ಬಿಟ್ಟು ಎದ್ದಿದರು ಇವರು. ಹೌದು. ಈ ಸೌಕಾರ ಹೇಳತಾನ ಸಿದ್ಧಾರೂಢರೀಗ, ಊಟ ಮಾಡಿ ಬಾಳಿ ಎಲಿ ತಳಗ ಬಿಟ್ಟಿದೆ ಆವಾಗ ಆ ಎಲಿ ನಿಮ್ಮಪ್ಪ ತೆಗಿಬೇಕೇನು ಅಂದ ಮಹಾತ್ಮರೀಗ. ಸಿದ್ಧಾರೂಢರು ಅಂದ್ರು ಅಪ್ಪನ ಹೆಸರ ತೆಗದಿದೆ ಅಂದ್ರ ನಮ್ಮಪ್ಪನ ಬಂದು ಮಗನೇ ತೆಗಿಬೇಕು ಆವಾಗ. ಸಿದ್ಧಾರೂಢ ಮೇಲೆಯ ಎತ್ತಿದ್ದ ಮುಖವ ಸಾಕ್ಷಾತ್ ಭಗವಂತ ತಿಳಿದು ಬಂದ ಧರುಣೀಗ. ಸಿದ್ಧಾರೂಢ ಊಟ ಮಾಡಿದ ಎಂದಲ ಹಿಡದ ಆವಾಗ ಇವ ಉಳಿದಿದ್ದ ಚಜಗ ತಿನ್ನಲ ಕತ್ತ ಮಂದ್ಯಾಗ. ಸೌಕಾರ ಅಂತಾನ ಬ್ಯಾರೆ ಎಲ್ಯಾಗ ಕೊಡತೀನಿ ಅಂದ ಭಗವಂತ ಹೇಳತಾನ ಮಳ್ಳ ಸೌಕರ್ಗ. ಆತ್ಮರ ಪ್ರಸಾದ ಜಗದಾಗ ಸಿಗತೈತಿ ಇದು. ಈ ಪ್ರಸಾದ ಸಿಗುವುದಿಲ್ಲ ಸ್ವರ್ಗದ ಒಳಗ. ಕೈ ತೊಳ್ಕೊಳಾರ್ದೆ ಸಿದ್ಧಾರೂಢರು ನಿಂತಿದರ ಆವಾಗ ಗುಡಿ ಒಳಗಿಂದೆ ಮಹಾಲಕ್ಷ್ಮಿ ಬಂದಾಳ ಹೊರಗ. ಮಹಾಲಕ್ಷ್ಮಿನೇ ಬಂದು ಸಿದ್ಧಾರೂಢರ ಕೈಗೆ ನೀರು ಹಾಕಿದಳು. ಹೆಣ್ಣ ದೇವರ ಒಲತವ ನೋಡ ನಮ್ಮ ಗಂಡಸರಿಗ. ಸಿದ್ಧಾರೂಢರ ಕೈ ತೊಳಸಿ ಗುಡಿ ಒಳಗ ಲಕ್ಷ್ಮಿ ಹೋದ್ಲು. ಈ ವಿದ್ಯಾಸಿರಿಗೆ ಯಾರೂ ಭೇಟಿ ಆಗಲಿಲ್ಲ ಆವಾಗ. ಇವ ಪ್ರಸಾದ ಮಾಡ್ದವನ ಬಾಯಿ ಬಂದ ಆಯ್ತು ಆವಾಗ. ಇಂಥ ಪಾವಡ ಸಿದ್ಧಾರೂಢರು ಮಾಡಿದರ ಆವಾಗ. ಗುರುತೈತಿಲ್ಲ ದೇವಿ ಕತಿ ಶರೀಫ್ ಸಾಹೇಬರ ಕಾಲದಾಗ ಮುಗನ್ಯಾನ ನತ್ತ ಕೊಟ್ಲು ಶರೀಫ್ ಸಾಹೇಬರೀಗ. ದಾರು ಗಾಂಜ ಕಡಿಮೆ ಬಿತ್ತು ಶರೀಫ್ ಸಾಹೇಬ ನಡೆದಿದ್ದ ಹೊಂಟು. ಈ ಮುಗನ್ಯಾನ ನತ್ತ ಕೊಟ್ಲು ದೇವಿ ಇವನೀಗ. ಇವ ಒತ್ತಿ ಇಟ್ಟು ದಾರುದಂಗಡಗ ಕುಡದ ಆವಾಗ ಈ ನತ್ತಿನ ತುಡಗ ಬತ್ತು ನೋಡು ಪೂಜಾರಿ ಮ್ಯಾಗ. ಶರೀಫ ಸಾಹೇಬ ಅಂತಾನ ಅವನ ಕಡೆ ತಪ್ಪಿಲ್ಲ. ನಿನ್ನ ರಾತ್ರಿ ದೇವಿನೇ ಕೊಟ್ಟಾಳ ನನಗ. ದೇವಿ ನಿನಗ ಕೊಟ್ಟಾಳಂದ್ರ ನತ್ತ ತಂದು ಕೈಯಾಗ ಕೊಟ್ರು. ಆಗ ಶರೀಫ್ ಸಾಹೇಬ ತಗೋ ಅಂದ ದೇವಿಗ. ಈ ವಿದ್ಯಾಶ್ರೀ ಅಂತ ದೇವಿ ಗಪ್ಪ ಕೂತು ಆವಾಗ ಇನ್ನ ಮಂದ್ಯಾಗ ಹಂಗ ಮುಖ ತೋರಿಸ್ಲಿ ಅಂತಾಳ ಆವಾಗ. ಗುರು ಗೋವಿಂದ ಭಟ್ಟ ಬಂದು ಶರೀಫ್ ಸಾಹೇಬ ಕೇಳ್ತಾನ, ಶರೀಫ ನೀನು ತುಡಗ ಮಾಡಿದೇನೋ ರಾತ್ರಿಯಾಗ? ಶರೀಫ ಸಾಹೇಬ ಅಂತಾನ ನಾಯಕ ತುಡಗ ಮಾಡ್ಲಿ ಗುರುವೇ. ನಾನು ಹಾದ್ಯಾಗ ಹೋಗಾಗ ಈಗಿನೇ ಕೊಟ್ಲು ಕರೆದು ರಾತ್ರಿಯಾಗ. ಗುರು ಗೋವಿಂದ ಭಟ್ಟ ಶರೀಫ ಸಾಹೇಬಗ ಸರಸ್ದ ಆವಾಗ ಆಕಿ ಕೊಟ್ಟಕ್ಕೆ ಹಂಗ ತಗೊಳ್ಳೋದಿಲ್ಲ ತಡೆಯುವ ಆವಾಗ. ಗುರು ಗೋವಿಂದ ಭಟ್ಟ ನಿತ್ತು ಇವರ ದೇವಿಗಂತಾಳ ಕೊಟ್ಟಂಗ ಸುಮ್ಮ ತಗೋ ಅಂದ ಆವಾಗ.
ತಗೋ ಅಂತ ಗುರು ಗೋವಿಂದ ಭಟ್ಟ ನಿಂತ. ಹೌದ್ ಹೌದ್ ಇವರ ಕಟಗಿ ದೇವಿ ನತ್ತ ಹಿಡಿದಳು ಕೈಯಾಗ. ಹೌದ್ ಇಂಥ ಶರೀಫ ಸಾಹೇಬ ಪ್ರತ್ಯಕ್ಷ ಮಾತಾಡ್ಸಿದ್ದ ದೇವಿಗ, ನಿಮ್ಮ ಹೆಣ್ಣು ಮಕ್ಕಳು ಯಾರು ಮಾತಾಡ್ಯಾರ ನೀವಳೀಗ. ಅದಕ್ಕೆ ದೇವರಲ್ಲಿ ಯಾವ ಕುಲ ಜಾತಿ ಭೇದಗಳೇನಿರಂಗಿಲ್ಲ. ಹೌದ್ ಹೌದಲ್ರಿ. ನೋಡು, ಶಿಸ್ನಾಳ ಶರೀಫ್ ಸಾಹೇಬ್ಗೆ ದೇವಿ ಕೈಯಾಗ ನತ್ತ ಕೊಟ್ಟ. ಹೌದ್ ಹೌದ್ ಗುರು ಗೋವಿಂದ ಭಟ್ಟ ಶರೀಫ ಸರಿ ನೀ ಹಿಂದಕ್ಕ ನಾವು ಹೌದಲ್ರಿ. ಕೆಲಸ ಆಗಂಗೆ ಕಾಣಂಗಿಲ್ಲ. ಆಕಿನೇ ಕೊಟ್ಟ, ಆಕಿ ತಗೊಳಕ್ಕೆ ಏನಾಗ್ಯದ ಈಗ. ಹೌದ್ ಅವ್ರ ಊರಾನ ಮಂದಿ ಏನಂದ್ರು, ನಮ್ಮ ಎದುರಿಗೆ ಕೊಡು, ಆಕಿ ಕೊಟ್ಟಾಳ ಅಂದ್ರೆ ನಮ್ಮ ಎದುರಿಗೆ ಕೊಡು ಅಂದ್ರು. ಹೌದ್ ಈಕಿ ತಗೋರವ, ನಿನ್ನ ರಾತ್ರಿ ಕೊಟ್ಟಿದ್ಯಾ ಅಂದವ ಶರೀಫ್ ಸಾಹೇಬ್ ಸಮಾಧಾನ ಇದ್ದವ ನನಗೆ. ಹೌದಲ್ರಿ. ಈಕಿ ತಗೊಳ್ಳಿಲ್ಲ. ಹೌದ್ ಹೌದ್ ಅವಾಗ ಗುರು ಗೋವಿಂದ ಭಟ್ಟ ಅಂದ, ಶರ್ಪ್ಯಾ ನೀ ಹಿಂದಕ್ಕೆ ಸರಿ ಅಂದವ. ಈಕಿ ಕೊಟ್ಟಾಳ, ನೀ ತಗೊಂಡಿದಿ. ಹೌದ್ ಈಕಿನೇ ಕೊಟ್ಟಾಳ, ಸರಿ ನೀ ಅಂತ. ಆವಾಗ ಗುರು ಗೋವಿಂದ ಭಟ್ ಅವ್ರು ಏನಂತಾರ, ಏನಂತಾರಿ? ಶರೀಫ್ ಸಾಹೇಬನ ಕೈಯಾಗ ಕೊಟ್ಟಂಗ ಸುಮ್ಮ ತಗೋದಿ ಏನು ಒಳಗೆ ಬರ್ಲಿ ಅಂದವ ಗುಡಿಯಾಗ. ಹೌದ್ ಹೌದು ಒಳಗೆ ಬರ್ಲಿ ಅಂದ ಕೈ ಮುಂದೆ ಮಾಡಿ ನತ್ತು ತಗೊಂಡ್ಬಿಟ್ಲು ಕೈಯಾಗ ಮಂದಿ. ಹೌದ್ ಹೌದು ಅವಾಗ ಅಂದಾರ, ಶರೀಫ್ ಸಾಹೇಬ್ ಅಂದ್ರೆ ದೊಡ್ಡ ಮಹಾತ್ಮ ಈ ಜಗತ್ನಾಗ ಅಂತ ತಿಳಿದುಕೊಂಡ. ಇಂಥವ್ರು ಭರತ ಖಂಡದಲ್ಲಿ ಆಗೋಗ್ಯಾರ ಈ ಜಗತ್ನಾಗ. ಹೌದಲ್ರಿ. ಈಕಿ ಬಂದಾಳ, ಲಗ್ನ ಮಾಡ್ಕೊಂಡ್ರೆ ಮೋಕ್ಷ ಹಾಕದ ಅಂತ. ಹೌದ್ ಹೌದು ಅದಕ್ಕ ಈ ಶರೀಫ್ ಸಾಹೇಬ್ ಏನ್ ಮಾಡ್ತಿದ್ದ ಗುರ್ತೈತನ? ಏನ್ ಮಾಡ್ತೀರಿ? ಶರೀಫ್ ಸಾಹೇಬ್ರು ದಾರಿ ಒಳಗೆ ಹೋಗುವಂತ ಸಮಯದೊಳಗ ಒಬ್ಬ ಹೆಣ್ಣು ಮಗಳು ಮನಸ್ಸು ಮಾಡಿದ್ಳು ಶರೀಫ್ ಸಾಹೇಬ್ರ ಮ್ಯಾಗ. ಹೌದ್ ಹೌದ್ ಮನಸ್ಸು ಮಾಡಿ ಏನ್ ಮಾಡಿದ್ಳು, ಇದ್ರಕ್ಕಿಂತ ಮುಂಚೆ ಒಂದು ಘಟನೆ ಆಗಿತ್ತು ಅವನಿಗೆ. ಹೌದ್ ಈ ಶರೀಫ್ ಸಾಹೇಬ್ ಏನ್ ಮಾಡಿದ, ಹೊಂಟಿದ್ದ ಹಾದಿ ಹಿಡ್ದ. ಹೌದಲ್ರಿ. ದೊಡ್ಡ ಸೌಕಾರನ ಹೌದ್ ಶಶಿ ಏನ್ ಮಾಡಿದಳು, ನೀರಿಗೆ ಬಂದಿದ್ರು. ಹೌದ್ ನೀರಿಗೆ ಬಂದಂತ ಸಮಯದೊಳಗೆ ಸ್ವಲ್ಪ ಸೆರಗ ಸರಿದಿತ್ತು. ಆ ಕುಚ್ಚದ ಮ್ಯಾಗ ಇವು ನೆದರು ಬಿತ್ತು. ಹೌದ್ ಆವಾಗ ಶರೀಫ್ ಸಾಹೇಬ ಪೂಜೆಗೆ ಹೋಗುವಂಥ ಸಮಯದೊಳಗೆ ಗುರು ಗೋವಿಂದ ಭಟ್ ಅಂತಾನ, ಏ ಶರೀಫ ಅಂದವ. ಹೌದ್ ಈ ಶರೀಫ್ ಸಾಹೇಬ್ ಏನಂತಾನ, ಈ ಕುಚ್ಚದ ಮ್ಯಾಗ ನೆದರ್ ಹೋಯ್ತಂದ್ರ, ಕಾಮ ದೃಷ್ಟಿಲಿಂದ ಹೋಯ್ತಂದ್ರ ಇದಕ್ಕೆ ಸುಣ್ಣ ಹಚ್ಕೊಳಾಡದೆ ಹೋಗಬಾರ್ದು ಅಂದವ. ಹೌದ್ ಹೌದ್ ಈ ಶ್ರೀಮಂತನ ಸ್ವಶಿ ಏನು ಮಾಡಿದಳು, ಮನ್ಯಾಗ ಹೋಗಿ ಕೊಡ ಇಟ್ಲಕ್ಕಿ, ಏನು ಗುರ್ತಿಲ್ಲ, ಸಹಜ ಹೋಗಂಗೆ ಹೋಗ್ಬಿಟ್ಲಕ್ಕಿ. ಹೌದ್ ಒಳಗೆ ಹೋದ ಶರೀಫ್ ಸಾಹೇಬ್ ಮನ್ಯಾಗ ದೊಡ್ಡ ಗೌಡ್ರು ಏನಂದ್ರೆ ಅವರು, ಯಾಕಪ್ಪ ಶರೀಫ್ ಸಾಹೇಬ್ರು ಬಂದಾರಂತ ಎಲ್ಲರೂ ನಮಸ್ಕಾರ ಮಾಡಾಕತ್ರು. ಹೌದ್ ಹೌದ್ ಈಗ ನಮಸ್ಕಾರ ಮಾಡಬೇಡ ಇದಕ್ಕೆ ಅಂದವ. ಹೌದ್ ಇದು ಸುದ್ದ ಆಗಿಲ್ಲ, ನಾವು ಸುದ್ದ ಆಗಿದ್ದು ಮಾಡಕತ್ತರ ತಡ್ರಿ ನೀವು ಅಂದ. ಹೌದಲ್ರಿ. ಯಾಕೆ ಸುದ್ದ ಆಗ್ಬೇಕಂದ ಕೂಡಲೇ ನಿಮ್ಮ ಸಸಿ ಅದಳಲ್ಲ ಹೊರಗೆ ಕರೀರಿ ಆ ಸಸಿಗೆ ಅಂದ. ಹೌದ್ ಹೌದ್ ಎದಕ್ಕಂದ, ಸ್ವಲ್ಪ ಕೆಲಸ ಐತೆ ಕರೀರಿ ಅಂದ. ನೀವು ನಾ ಹೇಳಿದ್ದು ಕೊಡ್ತೀನಿ ಅಂದ್ರೆ ನಾನು ನಿಮ್ಮ ಮನೆ ಒಳಗೆ ಬರ್ತೀನಿ ಅಂದ. ಕೊಡ್ತೇವೆ ಅಂದ್ಬಿಟ್ಟ, ತಗೋ ಏನು ಬೇಕಾಗಿದ್ದು ಕರಿ ನಿಮ್ಮ ಸಸಿಗೆ ಅಂದ. ಹೌದ್ ತೊಗಲು ಬಾರಕೋಲ್ಲ ಗೂಟಕ್ಕಿತ್ತು. ಹೌದಲ್ರಿ. ಸಾಕಾಗೋ ತನಕ ಈ ಶರೀರಕ್ಕೆ ಹೊಡೆದ್ರೆ ಮಾತ್ರ ಇದು ಶುದ್ಧ ಆಗ್ತದೆ ನೋಡ ಅಂದವ. ಹೌದು. ಆವಾಗ ಗಾಬರಿಗೆ ಬಿದ್ದಳು ಶ್ರೀಮಂತನ ಸೊಸಿ, ಹ್ಯಾಂಗೆ ಹೊಡಿಬೇಕು ಈ ಮಾತ್ಮರಿಗೆ ಅಂತ. ಈಗ ಮಾತ್ಮಿನ ಮ್ಯಾಗ ಹಾಕಂತ ಜಡಿ ಇದಕ್ಕೆ ಅಂದವ. ಇದು ಶುದ್ಧ ಆಗಿಲ್ಲ, ಇದು ಇದ್ಯಾಶ್ರೀ ಅದಿನ, ಇದು ಶುದ್ಧ ಆಗಿಲ್ಲ. ಹೌದಲ್ರಿ. ಇದು ಮಸ್ಮಾಳ ಇದ್ಯಾಶ್ರೀ ಅದು, ಇದು ಸುಮ್ಮ ಹೋದ್ರಕೊತ್ ನಿಂದ್ರಕ್ಕ. ಹೌದ್ ಹೌದ್ ಹಾಕಿ ಬಾರ್ಕೋಲ್ ತಗೊಂಡು ಏನು ಕಟ್ಟಿಲಕತ್ ನೋಡು. ಹೌದ್ ಹೌದ್ ಇವಂಗೆ ಹೊಡ್ಯಾಕತ್ ಕೂಡಲೇ ಗುರು ಗೋವಿಂದ ಭಟ್ಟಗೆ ದರಿ ಮೂಡ್ಲಕತ್ತು ಒಳಗೆ. ಹೌದ್ ಆವಾಗ ಏನು ಮಾಡ್ದ, ಹೇ ಶರೀಫ್ ಸಾಹೇಬ್ ನಾಯಿ ಕಡ್ದೈತಿ, ಸುಣ್ಣ ಹಚ್ಕೊಳಕತ್ತಾನ, ಬರೀ ಮೂಡಕತ್ತವ ನೋಡ ಅಂತ ಇವ ಗುರು ಗೋವಿಂದ ಭಟ್ ಇಲ್ಲೇ ಕೊತ್ತ. ಹೌದ್ ಹೌದ್ ಆವಾಗ ಸಾಷ್ಟಾಂಗ ನಮಸ್ಕಾರ ಮಾಡಿದ ಕೂಡಲೇ ಮುಂದೆ ಈ ಮನೆತನದವರು ಮತ್ತೆ ಬಂದು ನಮಸ್ಕಾರ ಮಾಡ್ತಾರೆ. ಈಗ ಮಾಡಿದ್ದು ಶುದ್ಧ ಆಗ್ಯದ ನೋಡ ಅಂದ. ಹೌದು. ಹಂಗೆ ಶುದ್ಧ ಮಾಡ್ಕೊಂಡು ಇವ ಇದ್ದ, ಮತ್ತೊಬ್ಬಕ್ಕೆ ಮನಸ್ಸು ಮಾಡಿಬಿಟ್ರು. ಹೌದಲ್ರಿ. ಏನು ಮಾಡಿದ್ಲು, ಶರೀಫ್ ಸಾಹೇಬ ಭಯಂಕರವಾದಂತಹ ಚಲೋ ಇದ್ದ, ಗುರು ಗೋವಿಂದ ಭಟ್ ಜೊತೆಯಲ್ಲಿ ಇರ್ತಿದ್ದ. ಒಂದು ದಿವಸ ನಡ್ಕೋತ ಹೋಗುವಂತಹ ಸಮಯದೊಳಗೆ ದಾರ್ಯಾಗ ನಿಂತು ಬಿಡ್ಲಕ್ಕಿ. ದಾರ್ಯಾಗ ನಿಂತು ಈ ಮೋಹಕ್ಕೆ ನಂಬಿ ನಿಂತಳು. ಆವಾಗ ಶರೀಫ್ ಸಾಹೇಬ್ ಏನು ಮಾಡ್ದ, ಕಣ್ಣು ಮುಚ್ಚಿ ಸ್ವಲ್ಪ ನನ್ನ ನಿಜ ರೂಪ ತೋರಿಸ್ತೀನಿ ನಿನಗಂದವ. ಈ ಹೆಣ್ಣು ಮಗಳು ಕಣ್ಣು ಮುಚ್ಚಿ ನಿಂತ ಕೂಡಲೇ ಪೂರಾ ಎಲಿವಿಂದ ಹಂದ್ರಾಗಿ ತೋರಿಸಿಬಿಟ್ಟ, ಹೊಯ್ಕೊತ್ತು ಓಡೋಗ್ಬಿಟ್ಲಕ್ಕಿ ದಾರ. ಏನು ಮಾಡ್ತಿ ತಗೊಂಡಿದ್ದಕ್ಕಂದವ. ಇದ್ರ ಒಳಗೆ ಏನಿಲ್ಲ, ನೀನು ಈ ಮಲಮೂತ್ರ ತುಂಬಿದಂತಹ ಗೊಂಬಿಗೆ ನಂಬಿ ಅರ್ಥ ಜೀವನ ಹಾಳು ಮಾಡ್ಕೋಬೇಡ ಅಂತ ತಿಳ್ಕೊಂಡು ಇಂಥ ಆಶೀರ್ವಾದ ಮಾಡಿ ಶಿಸ್ನಾಳ ಶರೀಫ್ ಸಾಹೇಬರು ದೇವಿಗೆ ಈ ಪ್ರಕಾರವಾಗಿ ಪ್ರತ್ಯಕ್ಷ ಕಂಡಾರ. ಹೌದ್ ಹೌದ್ ಇವ್ರು ಯಾರ ಕಂಡಾರನ್ನು ಒಬ್ಬರ ಇವ್ರು ಏನು ಕಂಡಿಲ್ಲ ಮಾಸ್ತರ್. ಇವ್ರು ಏನು ಕಂಡಿಲ್ಲಲ್ರಿ, ಇವ್ರಿಗೆ ಭೇಟಿನೇ ಆಗಿಲ್ಲ. ಹೌದ್ ಹೌದು ಅಂತ ಹತ್ತರಿಗೆ ಭಾಗ ಮಸೂದೆಗೆ ವಿಜಯನಗರದ ಅರಸನ ಮನೆ ಆಗಿದ್ಳು. ಹೌದಲ್ರಿ. ವಿಜಯನಗರದ ಅರಸನ ಮನೆ ಆಗಿದ್ಳು. ವಿಜಯನಗರದ ಅರಸನ ಮನೆ ಒಳಗೆ 1,000 ಬಂಗಾರ ತಾಟಿದ್ದು. ಹೌದ್ ಹೌದ್ ಇವ ಏನು ವಿಚಾರ ಮಾಡ್ದ, ನನ್ನಂತ ಶ್ರೀಮಂತ ಇವರಾಗ ಯಾರಿಲ್ಲ ಅಂತ ತಿಳಿದುಕೊಂಡು ಬಂಗಾರ ಚಪ್ಪಲ್ ಮಾಡ್ಲಕ್ಕೆ ಆಗ್ದ ಇವ. ಬಂಗಾರ ಚಪ್ಪಲ್ ಮಾಡಕ್ಕೆ ಹಾಕಿದ ಕೂಡಲೇ ಅವಾಗ ಏನಂದಳು ಭಾಗ್ಯದ ಲಕ್ಷ್ಮಿ, ನೀ ಬಂಗಾರ ಚಪ್ಪಲ್ ಮಾಡಿಸಿದ್ರೆ ನಿನ್ನ ಮನ್ಯಾಗ ನಾ ಇರಂಗಿಲ್ಲ ಅಂದ. ಉರಿ ಮಾರಿ ಉಗ್ರದ ಸ್ವರೂಪ ತಾಳಿ ಭೀಮಾ ನದಿ ದಾಟಿ ಆ ಸಗರ ನಾಡಿಗೆ ಬಂದ್ಲಕ್ಕಿ. ಹೌದಲ್ರಿ. ಬಂದು ಗತ್ತರಿಗೆ ಮಡಿವಿನಲ್ಲಿ 1,000 ವರ್ಷ ಗತ್ತರಿಗೆ ಭಾಗ ಮೂಡಿದ್ರು. ಹೌದ್ ಹೌದ್ ಇವ್ರು ಎಷ್ಟೋ ಮಂದಿ ಒಗ್ಯಾನ ಒಗ್ಯಾಕೆ ಹೊಕ್ಕಿದ್ದು ಇಂಥವು.
ಅಲ್ಲೇ ಮಡವನಾಗ್ರಿ. ಅದೇ ಮಡುನಾಗ ಯಾರಿಗೂ ಭೇಟಿನೇ ಆಗಲಿಲ್ಲ ಇವಕ್ಕೆ. ಹೌದ್ ಹೌದ್ ಇವು ದಿನ ಒಗ್ಯಾಣ ಹೋಗಿ ಬರು ಹಿಂಡ್ಕೊಂಡು. ಹೌದಲ್ರಿ. ಮುಂದೆ ಎಷ್ಟೋ ಸಾವಿರ ವರ್ಷ ಗತಿಸ್ವೈತು. ಆವಾಗ ದ್ಯಾವನನ್ನವಂಥವ ಕುರಿಗಳ ಕಾಯ್ಕೋತ ಆ ಮಡುವಿಗೆ ಬಂದ. ಹೌದ್ ಮಡುವಿಗೆ ಬಂದ ಕೂಡಲೇ ಗತ್ತರಿಗೆ ಭಾಗಮ್ಮ ಪ್ರತ್ಯಕ್ಷ ಆಗ್ತಾಳೆ ಶರೀಫಿನ ರೂಪವನ್ನು ಧಾರಣೆ ಮಾಡಿ. ಹೌದ್ ಅದು ಶರೀರ ಶರೀಫಿಂದಿತ್ತು, ಮುಖ ಮನುಷ್ಯ ಈ ದೇವಿದಿತ್ತು. ನನ್ನ ಹೆಸರ ಭಾಗಮ್ಮ ಐತಿ, ನಾ ಶರಪಲ್ಲ, ನಿನ್ನ ಗ್ರಾಮದೊಳಗೆ ನನ್ನ ಹೆಸರು ಹೇಳು, ನನ್ನ ಹೆಸರು ಭಾಗಮ್ಮ ಐತಿ ಅಂತ ದ್ಯಾವನನ್ನ ಹೇಳಾಳಕಿ. ಹೌದ್ ಹೌದ್ ಮತ್ತು ಇದ್ಯಾಸರಿಗೆ ಹೇಳ ಒಂದರೆ ವಿದ್ಯಾಸರಿಗೆ ಹೇಳಿಲ್ಲಲ್ರಿ ಮಾಸ್ತರ. ಈಗ ಗುದ್ಯಾಸರಿಗೆ ಹೇಳಕ್ ಬರಂಗಿಲ್ಲ. ಹೌದ್ ಹೌದು. ಅವಾಗ ಓಡ್ಕೊತ ತರ ನಡಿಗೆ ಹೋಗಿ ಊರಾಗ ಹೇಳ್ದ. ಗೌಡ ಕುಲಕರ್ಣಿ ಎಲ್ಲರೂ ಜನರು ಬಂದು ಬಂದು ನೋಡಿದ್ರೊಳಗ ಶರ್ಪಿನ ಧ್ಯೇಯ ಇತ್ತು, ಮುಖ ಹೆಣ್ಣು ಮಗಳದಿತ್ತು. ಈ ಗತ್ತರಿಗೆ ಭಾಗಮ್ಮಗ ತಗೊಂಡು ಕಾಜಿನ ಕಂಬದಲ್ಲಿ ತಗೊಂಡು ಕಿಶೆ ಗತ್ತರಿಗೆ ಒಳಗ ಗುಡಿ ಕಟ್ಟಿ ಜಾತ್ರೆ ನಡೀತು. ಹೌದ್ ಹೌದಲ್ರಿ. ಆ ಜಾತ್ರೆ ನಡೆದ ಕೂಡಲೇ ಆ ಜಾತ್ರೆಗೆ ಸುಮ್ಮ ಬತ್ತನಿದ. ಇವ್ರು ಹೆಂಗ್ ಬಂದಾರ್ರಿ ಅವಾಗ? ಈಕಿ ಅಕ್ಕನ ಗಂಡನ ಕೂಡ ಬಂದಿದ್ದಳು. ಈಕಿ ಅಲ್ಲಿ ಗತ್ತರಿಗೆ ಹೌದ್ ಹೌದು. ಅಕ್ಕನ ಗಂಡನ ಕೂಡ ಬಂದು ಖರೆ ಗತ್ತರಿಗೆ ದೇವಿ ಇದ್ದಂದ್ರ ಹೌದ್ ಹೌದ್ ವರ್ಷ ತುಂಬುದ್ರಾಗ ನಮ್ಮ ಅಕ್ಕ ಸಾಯ್ಬೇಕು, ಅಕ್ಕನ ಗಂಡಗೆ ಲಗ್ನ ಮಾಡ್ಕೊಂಡು ಬಂದು ಸಿಡಿ ಆಡ್ತಿನ ತಿಕ್ಕಿ ಬಿಡೋದು. ಹೌದಲ್ರಿ. ನೋಡೋದು ನೋಡು ಬಟ್ ಬಿಡೋದು. ಹೌದ್ ಹೌದು. ಅದು ದೇವಿಯನ್ನು ಸುಳ್ಳು ಆಗ್ತೈತಿ ಬಾತ ತಿಳಿದುಕೊಂಡು ಮುಂದ ವರ್ಷದೊಳಗ ಅಕ್ಕ ಸತ್ಳು, ಅಕ್ಕನ ಗಂಡಗೆ ಮಾಡಿ ಕೊಟ್ರಿಕಿ. ಹೌದ್ ಹೌದ್ ಮಾಡಿ ಕೊಟ್ಟು ಕೂಡಲೇ ಸಿಡಿ ಆಡಾಕ ಬಂದ್ರು. ಉಕ್ಕ ನಡ್ಲಿಲ್ಲ ಅವ್ ಕೈಯಾಗ. ಹೌದಲ್ರಿ. ನೀನ್ ಹರಿಕೆ ಏನು ಕೈ ಗುಡಿ ಅಂತ ಹೇಳವ ಅಂದ್ರ ಉಕ್ಕ ನಡ್ತಾವ ಅಂದ್ರು. ನಮ್ಮ ಅಕ್ಕ ಸಾಯಿಲಿ, ಅಕ್ಕನ ಗಂಡಗೆ ಲಗ್ನ ಮಾಡ್ಕೊಳ್ಳತ್ತ ನಾ ಇಲ್ಲಿಗೆ ಬಂದಿನಿ, ಇದು ಸಂಧ್ಯಾಗ ಹೇಳ್ತೀನಿ, ಇದು ಮಂದ್ಯಾಗ ಹೇಳುದಲ್ಲ ಮಾತಂದಳಿಕೆ. ಹೌದ್ ಹೌದ್. ಈಗ ಸಂಧ್ಯಾಗ 4 ಸಲ ಹೇಳಿದ್ರು ಉಕ್ಕ ನಡ್ಲಿ ಇಲ್ಲ. ಹೌದಲ್ರಿ. ಆಕಿ ದೇವಿ ಉಗ್ರ ಸ್ವರೂಪವನ್ನು ತಾಳಿ ಬಾಯಿ ಬಿಡಿಸ್ಬಿಟ್ಲು ಜಾತ್ರೆಯಾಗ. ಹೌದ್ ಹೌದ್. ಅಕ್ಕ ಸತ್ತ ಬಳಕ ಅಕ್ಕನ ಗಂಡಗೆ ಲಗ್ನ ಮಾಡ್ಕೊಂಡು ಇಲ್ಲಿಗೆ ಬಂದಿನ ನೋಡ ತಂದುಬಿಟ್ಟ ಜಾಡ್ಸಿ ಮುಕುಳಿ ಮ್ಯಾಗ ಗಂಡು ವಾದಕ್ಕೆ ನಡಿ. ಹೌದಲ್ರಿ. ಅಕ್ಕನ ಖಬರೇ ನೀ ಇಟ್ಟಿಲ್ಲ, ನನ್ನ ಖಬರ್ ನೀಡ್ತೀಯ? ನಿಮ್ಮ ಅಕ್ಕನೇ ಸಾಯಿಲತ್ತು 1 ವರ್ಷದಿಂದ ಬಂದಿಲ್ಲಿ. ಹೌದ್. ನಿನಗೆ ತೊಗೊಂಡ್ರೆ ಏನು ಮಾಡ್ಲ, ತಾಳಿ ಹರಿದು ಮನೆಗೆ ಕಳಿಸಿಬಿಟ್ಟ. ಇಂಥವು ಕೆಲಸ ನೀ ಮಾಡಬೇಡ, ಬಂದು ನಡಬಾರ್ಕ. ಬೇಡೋದು ಬೇಡ, ಬೇಡಲಾರ್ದು ಬೇಡಬೇಡ. ಹೌದಲ್ರಿ. ಮತ್ತು ಒಂದರ ಇಂಥವು ನಾ ಪ್ರತ್ಯಕ್ಷ ಮಾಡ್ಕೊಂಡಿನಿ ಅಂತ ನಿನಗೇನು ಯಾವ ಹಲಕಟ್ಟು ಶಬ್ದ ಬಳಸಿಲ್ಲ. ನಾನು ಆಧ್ಯಾತ್ಮಿಕ ಹಚ್ಚೇಳಿ ನೀ ಇಂತಲೇ ಪ್ರತ್ಯಕ್ಷ ನಾ ದೇವಿಗೆ ಮಾಡ್ಕೊಂಡು ಹಿಂಗೆ ಉದ್ಧಾರ ಆಗಿನಂತ ನನಗೆ ಹೇಳೋದು ಬಿಟ್ಟು. ಹೌದಲ್ರಿ. ನನ್ನ ಸೀರೆ ಹುಟ್ಟ್ಯಾನ, ನನಗೆ ಆಗಲೇ ಹುಟ್ಟ್ಯಾನ ಅಂತ ನೀ ತಾಳಿ ಇಲ್ಲ. ಇವು ಹೆಂಗೆ ನಡೀತಾವಿಲ್ಲ ನನ್ನ ಬಲ್ಯಾಕ ಆಟ. ಲೌಕಿಕ ನೋಡು, ವೇದಾಂತ ಕತ್ತಿ ದೃಷ್ಟಾಂತ ಕೊಟ್ಟರೆ ಸಿದ್ಧಾಂತ ಆಗಬೇಕು ಕೇಳುವಂಥ ಜನರಿಗೆ. ಹೌದಲ್ರಿ. ಅವದಕ್ಕೆ 1000 ಮಂದಿ ಹುಚ್ಚರಿಗೆ ನಗಿಸೋದಕ್ಕಿಂತ ಒಬ್ಬ ಶಾಣೆ ಹೌದು ಅನ್ಬೇಕು. ಹೌದ್ ಹೌದ್. ಅಂದ್ರೆ ಈ ಕಲೆ ಇದು ಶ್ರೇಷ್ಠವಾದಂಥದ್ದು ಐತಿ ಅಂತ ಗುರ್ತಾಗ್ತದೆ. ಹೌದ್. ಅದಕ್ಕೆ ಅಲ್ಲಿ ಕರ್ನಾಟಕ ಮಹಾರಾಷ್ಟ್ರದಾಗ ಹೌದಲ್ರಿ. ಇದು ಒರಿಜಿನಲ್ ಮಷಿನ್ ಐತಿ, ಡೂಪ್ಲಿಕೇಟ್ ಮಷಿನ್ ಅಲ್ಲ, ಒರಿಜಿನಲ್ ಮಷಿನ್ ಇದೆ. ಹೌದ್ ಹೌದ್. ಇವನು ಸಾಲಿ ಲಕ್ಷ್ಮಣನ ಕೈ ಒಳಗಾಗೈತಿ, ಮಷಿನ್ ಲಕ್ಷ್ಮಣನ ಕೈ ಒಳಗ. ಯಾಕಂದ್ರೆ ಯಾವ ಹಾದಿಲೇ ಬಂದ್ರ ಇದು ಗಾಡಿ ಕಡ್ಯಾಕ್ ಆಗ್ತದಂತ ಕಡ್ಯಾಕ್ ಮಾಡೀನಿ. ಹೌದಲ್ರಿ. ಮೊದಲೇ ಗಾಡಿ ಮೊದಲು ಕಡ್ಯಾಕೆ ಆಗ್ಯದ. ಹೌದ್ ಹೌದ್. ಭಗವಂತೆ ಬಂದು ಮಣ್ಣು ತಗೊಂಡು 2 ಗೊಂಬಿ ಮಾಡ್ಯಾನ ಅಂದ ಕೂಡಲೇ ನಿನ್ನ ಪಾರ್ಟಿ ಅವಾಗಿ ಬಿದ್ದು ಹೋಗ್ಯದ ಹೊಟ್ಟು ಹಳ್ಳ ಹಿಡ್ದದ ಅವತ್ತಿ. ಹೌದಲ್ರಿ. ಮತ್ತೆ ನೀ ಮಾಡೇ ಇಲ್ಲ ನಂಗೆ ಆಯ್ತಿಲ್ಲ, ನೀ ಈ ಕಡೆ ಬಂದು ಏನು ಬೇಕಾದ ಮಾಡಲಕ್ಕ ನಮ್ಗೆ. ಅಲ್ಲಿ ಪ್ರಥಮ ನೀ ಮಾಡಿಲ್ಲ ಅಂತ ಆಗೈತ. ಇನ್ನು ಹಾಡ್ಕೋತ ಹೋದ್ರೆ ಚಂತನಕ ಮುಗಿಯಂಗಿಲ್ಲ. ಇನ್ನು ಮಹಾತ್ಮರು ಏನು ಹೇಳಿದ್ರು ಕೆಲವೊಬ್ಬರು, ನೀವು ಶಿದ್ಲಿಂಗ ಮುತ್ತೇನ ಪದ ಹಾಡ್ಬೇಕ್ರಿ ಅಂತಂದ್ರು. ಯಾಕಂದ್ರೆ ಅದು ಶಿವಣಿಗೆ ಗ್ರಾಮದೊಳಗೆ ಹಾಡಿದ್ದೆ, ಯೂಟ್ಯೂಬ್ದೊಳಗೆ ಬಂದದ ನಿನ್ನೆ ಮೊನ್ನೆ ರೀ ಅದು. ಆದ್ರೆ ಅದ್ರೊಳಗೆ ಒಂದು 4ನೇ ಭಾಗ ನಾ ಹಾಡಿದ್ದೀನಿ. ಏನೋ ಈಗ ವಿಷಯ ಏನೈತಪ್ಪ ಅಂದ್ರೆ, ಈ ಆನಿದೇ ಮೂರ್ತಿ ತೊಗೊಂಬಂದು ಗಣಪತಿ ಯಾಕೆ ಹಚ್ಚಿದ್ರಂತ ಒಂದು ವಿಷಯ ಇತ್ತು. ಆ ವಿಷಯ ಹೇಳ್ತೀನಿ ತಾವು. ಆನಿ ರುಂಡ ಯಾಕ ಬತ್ತು, ಯಾವ ಪ್ರಾಣಿ ಸಿಗಲಿಲ್ಲ ಏನು? ಅದು ಆನಿ ರುಂಡನೆ ಯಾಕ ಬತ್ತು ನಮ್ಮ ಗಣಪತಿಗ. ಹೌದ್ ಹೌದ್. ಗಜಾಸುರ ದೈತ್ಯ ಆನಿಯಾಗಿದ್ದ ಮೊದಲೀಗ ಇವ ಆನಿರುಂಡ ಹೊಡೆದು ತಂದು ಹಚ್ಚಿದವಾಗ. ಇಂದ್ರನ ಮೆರವಣಿಗೆ ಹೊಂಟಿತ್ತು, ವಿಶ್ವಾಮಿತ್ರ ಹೊಂಟಿದ್ದ, ಹೂವಿನ ಹಾರ ತಗೊಂಡು ಹಾಕು ಸಲವಾಗ. ಋಷಿಗಳು ಎಲ್ಲರೂ ಇದ್ರು, ಹಾರ ಕೊರಳಗ ಹಾಯ್ಕೊಳ್ಳಿಲ್ಲ. ಆಗ ವಿಶ್ವಾಮಿತ್ರ ಸಿಟ್ಟಿಗೆ ಏರದ, ಕೇಳೋ ಇವನು ಮ್ಯಾಗ ಎಂದ ನನ್ನ ಹಾರ ತಗೊಂಡು ಹಾಕಿ ಆನಿ ಕೊರಳಾಗ. ಈ ಆನಿ ರುಂಡ ಮೆರಿತದ ಹೋಗು ಭೂಲೋಕದ ಒಳಗ. ಅದಕ್ಕೆ ಆನಿ ರುಂಡ ಈ ಗಣಪತಿಗೆ ಹಚ್ಚಾನ. ಇಂದಿನವರೆಗೆ ಪೂಜೆ ಇವಾಗ ಆಗ್ತದ ಆವಾಗ.
ನಮ್ಮರಿಗೆ ನಿಂದೆ ಮಾಡಿ ಮಹಾತ್ಮರಿಗೆ ಕೇಳೋ ತಮ್ಮ. ಹೌದು ಯಾವ ಸುಖ ಉಂಡಿಲ್ಲ ಜಗತ್ತೆದಾಗ. ಯಾಕಂದ್ರ ಇಂದ್ರ ಒಮ್ಮೆ ಏನು ಮಾಡಿದ, ವಿಶ್ವಾಮಿತ್ರ ಮಹರ್ಷಿಗಳು ಒಂದು ಹೂವಿನ ಹಾರ ತಗೊಂಡು ಬಂದಿದ್ರು ಇಂದ್ರಿಗೆ ಹಾಕ್ಲಕ್ಕ. ಹೌದು ಹೌದು ಇಂದ್ರ ಇದು ಏನು ಹಾಕೋದು ಹೇಳಿ ಗದ್ದಲ್ದಾಗ ಅಂತೇಳಿ ಆನಿ ಕೊಳ್ಳಾಗ ಹಾಕಿಬಿಟ್ಟವ. ಹೌದಲ್ರಿ. ಯಾವಾಗ ನೀ ಆನಿ ಕೊಳ್ಳಾಗ ಹಾಕಿದೆ ಅಂದ್ರೆ ಆನಿ ರುಂಡಿ ಈ ಜಗತ್ತದೊಳಗೆ ದೇವರಾಗಿ ಮೆರೀಲಿ, ನೀನು ದೇವರಾಗಿ ಮೆರಿಬೇಡ ಅಂತ ಶಾಪ್ ಕೊಟ್ಟವನಿ. ಇವತ್ತಿನ ಮಿತಿಗೆ ಆನಿ ರುಂಡ ಮೆರಿತದ. ಹೌದು. ಮತ್ತು ಇದಕ್ಕಿಂತ ಮುಂಚೆ ಆದರೂ ಆ ಗಜಾಸುರ ದೈತ್ಯ ಸುದಕ್ಕೆ ಆನಿಯಾಗಿ ಒಳ್ಳೆಯ ಅದೇ. ಹೌದಲ್ರಿ. ಎರಡೂ ಕೆಲಸ ಒಮ್ಮೆ ಮಾಡಿ ಮುಗಿಸಿ ಇವ ಉದ್ಧಾರ ಮಾಡ್ಯಾನ ಸೃಷ್ಟಿಕರ್ತ. ಹೌದು ಹೌದು. ಈ ಪ್ರಕಾರ ಇಲ್ಲಿಗೆ ಈ ವ್ಯವಹಾರ ಬಂದದ. ಜರನೇ ಮಾಸ್ತರ ಜನ ಥಂಡಾಗೈತ್ರ ಒಂದ್ ಏರ್ ಅದಕ್ಕೆ ಹ್ಯಾಂಗೈತೆ ಅಂದ್ರ ಈಗಿನ ಒಂದು ಕತಿ ಹೇಳ ನನಗೊಂದು ಹೇಳದ. ಹೌದಲ್ರಿ. ಅದಕ್ಕೆ ಹ್ಯಾಂಗೈತೆ ಅಂತ ತಿಳ್ಕೊ. ಅದಕ್ಕೆ ಹಿಂತಕ್ಕೆ ಒಬ್ಬಕ್ಕೆ ಗರ್ತಿದ್ರು. ಹೌದು ಹೌದು. ಈಗ ಅವ ಹಿಂದ ಮಾಸ್ತರ ಬಂದ ನೋಡು. ಹೌದಲ್ರಿ. ಮಾಸ್ತರ ಮನಗಣ ನಾನು ಮತ್ತ. ಹೌದು ಹೌದು. ಏನ್ ಈ ಕಡೆಯಿಂದಿಲ್ಲ ಅವ. ಮನಗಣ ನಾನು ಮಾಸ್ತರ ಆಕಿ ಏನಾಗೈತಿ ಅವ ಕಲಿಸ್ಕೊಂತ ನಾನು ಇಬ್ಬರಿಗೆ. ಹೌದು ಹೌದು. ಹಿಂಗೆ ಏನ್ ಮಾಡಿದ್ದಪ್ಪ ಅಂತ ಕೇಳಿದ್ರ ಒಂದ್ ಊರಾಗ ಒಬ್ಬಾಕಿ ಗರ್ತಿದ್ರು. ಹೌದು ಹೌದು. ಆಕಿನೂ ಒಂದು ಮುದುಕಿ ಕತಿ ಹೇಳಲ್ಲ. ಹೌದಲ್ರಿ. ನಾನು ಒಂದು ಅದಕ್ಕೆ ಸಟ್ ಆಗಂಗೆ ಹೇಳ್ಬೇಕು. ಹೌದು ಹೌದಲ್ರಿ ಮಾಸ್ತರ. ಅವಾಗ ಏನ್ ಮಾಡಿದ್ರು, ಒಂದು ಮನಿಗಿಂತ ಗರ್ತಿಗೆ ಮಾಡಿಕೊಟ್ರು, ಒಂದು 4-5 ಮಕ್ಕಳು ಹಡದ್ರು. ಹೌದು. ಮುಂದೆ 10 ವರ್ಷಕ್ಕೆ ಗಂಡ ಸತ್ತ. ಹೌದಲ್ರಿ. ಗಂಡ ಸತ್ತ 10 ವರ್ಷಕ್ಕೆ ಬಸರಾದ್ರು. ಹೌದು ಹೌದು. ಊರನ ಮಂದಿ ಗಾಬರಿ ಬಿತ್ತು. ಹೌದು. ಅಲ್ಲ ಗಂಡ ಸತ್ತ 10 ವರ್ಷಕ್ಕೆ ಬಸರಾಗಳ, ಮತ್ತು ಗಂಡ ಇಲ್ದೆ ಈಕಿ ಹ್ಯಾಂಗಾದ ಮೊದಲೇ ಗಂಡ ಇಲ್ಲ ನನಗೆ. ಹೌದಲ್ರಿ. ಇವ ಏನ್ ಮಾಡ್ದ, ಹಿಂದೆ ಏನು ತಾಳ ಬರತ್ತಲ್ಲ. ಹೌದು ಹೌದು. ಯಪ್ಪ ಮತ್ತೆ ಹಿಂಗೆ ಕೇಳಾಕತ್ತಾಳ, ನಾ ಏನು ಹೇಳಿ ಅಂದಿಡಿಕಿ ಇದೇನು ದೊಡ್ಡ ಮಾತು ಹೇಳುದು ಮೌಲಾಲಿಗ ಅಂದ. ಹೌದು ಹೌದು. ನಡಿ ಹೇಳು ನಂದವ. ಹೌದು. ಬಂದಳು ಇಂಥ ಮಂದ್ಯಾಗ. ಹೌದಲ್ರಿ. ಇಂಥ ರುಂಬಾಳಕ್ಕೆ ಹಾಕಾದಿರೋದು ಕೂತಿದ್ರು ಅಲ್ಲವಾ. ಗಂಡ ಸತ್ 10 ವರ್ಷ ಆಗೈತಿ, ಈಗ ನೀ ಹೊಟ್ಲಿದ್ದಿ, ಗಂಡ ಇಲ್ದಿ ಹ್ಯಾಂಗ ಆಗ್ಯಾವ ಅಂತ ಕೇಳಿದ್ರು. ಹೌದಲ್ರಿ. ಇವ ಕಲಿಸ್ಕೊಂಡು ಬಂದಿದ್ದಿವ. ಹೌದು ಹೌದು. ಇದೇನು ದೊಡ್ಡ ಮಾತು ಹೇಳುದು ಅಂದ್ರು. ಹೌದು ನೋಡ್ರಿ, ಗಂಡ ಸತ್ 10 ವರ್ಷ ಆಗೈತಿ, ನೀ ಗಂಡ ಇಲ್ದಿ ಹ್ಯಾಂಗ ಆಗ್ಯಾವ ಅಂದ ಕೂಡಲೇ ಈಕಿ ಬಂದ್ರು ಅದ್ರ ಉತ್ತರ ಹೇಳಕ. ಏನ್ ಹೇಳ್ತಾಳ್ರಿ? ನನ್ನ ಗಂಡ ಸತ್ 10 ವರ್ಷ ಆದ್ರೆ ಐತ್ರಿ, ನಮ್ಮ ಊರನ ಗಂಡಸರು ಒಟ್ಟರು ಸತ್ತಾರೇನ್ರಿ ಅಂದ್ರು. ತಿಕ್ಕಿದ ಉತ್ತರ ತಾವೇಕ. ಹೌದು ಹೌದು. ಹಂಗ ಅನ್ನಂಗಿಲ್ಲ. ಹೌದಲ್ರಿ. ಇದ್ರಾಗ ಆಸ್ತಿ ಕೊಡಾಕ್ ಬರಂಗಿಲ್ಲ ಅಂದ್ರು. ಇಂಥವು ಹೇಳಂದ್ರ 1000 ನಾ ಹೇಳ್ತೀನಿ. ಹೌದಲ್ರಿ. ಯಾಕಂದ್ರ ಇವು ಕೇಳಿದಂಥವು ಜನರಿಗೆ ಉದ್ಧಾರ ಆಗುವ ಅಲ್ಲಿವು. ಯಾವ ಸುಮ್ಮ ಎಷ್ಟೈತಪ್ಪ ಅಂದ್ರೆ ಜಾಗ್ರ ಆಗೋ ಸಲಿಂದ, ನಿದ್ದಿ ಹೋಗೋ ಸಲಿಂದ ಇವು ಕವಿಗಳು. ಅದಕ್ಕೆ ಇಂಥವಾದ್ರೆ ಇದು ಕೆಲಸ ಕೊಡಂಗಿಲ್ಲ, ಉತ್ತರ ಆಗಂಗಿಲ್ಲ. ಇದು ಮುಗಿದ ನಂತರ ಮತ್ತೇನಂತಾರಿ? ಸಂತಿ ಸೋದರ ಮಾವನ ಸಂಘ ಬಿಟ್ಟೇನ. ಹೌದ್ ಹೌದ್. ಅಂತ ರಂಗದ ಗಂಡನ ಗುಳಾಳೆ ಕಟ್ಟೇನ. ಹೌದಲ್ರಿ. ನನ್ನ ತಾಯಿಗೆ ನಾ ಒಬ್ಬಾಕಿ ಹುಟ್ಟೇನ. 216 ಗಗರಿ ತೊಟ್ಟೇನ. ಹೌದ್ ಹೌದು. 216 ಅಂದ್ರೆ 216 ಗಗರಿ ಅದು. ಹೌದ್ ಹೌದ್. 216 ಅಂದ್ರೆ ಮತ್ತೆ ಬಲೆ ಒಂದು 5 ಹುಟ್ರೆ ಸೀರೆ ಉಟ್ಕೊಳಕ್ ಬರಂಗಿಲ್ಲ. 216 ಗಗರಿ ಹುಟ್ರೆ ಈಗ ನಡ್ಯಾಕ್ ಬರ್ತದ? ನಡಿಲಿಕ್ಕೆ ಬರಂಗಿಲ್ಲ ಮಾಸ್ತರ. ಆ ಗಗರಿ ವ್ಯವಹಾರ ಹೇಳಿಲ್ಲಮ್ಮ. ಹೌದ್ ಹೌದ್. ಅವ ಎದ್ರಿ ವ್ಯವಹಾರ ಹೇಳ ನೀವು ನಡಿಲ್ರಿ. ಸಂತಿ ಸೋದರ ಮಾವನ ಸಂಘ ಬಿಟ್ಟಿನಿ ಅಂದಿ ನನಗ. ಹೌದ್ ಹೌದ್. ಅಂತರಂಗದ ಗಂಡನ ಗುಳದಳಿ ಕಟ್ಟಿದಿ ಹಂಗ. ಅದು 6-3 ತಲಿ ಒಳಗ ಕುಟ್ಯಾಳ ಆವಾಗ. ಇದು ಕಾಮಕ್ರೋಧ ಮದ ಮಚ್ಚರ ಮೋಹವಾಗ. ಸತ್ವ ರಜತಮ 3 ಕೂಡಿ 6 3 9 ಅರು ಎಂಬು ಒಣಕಿ ಹಿಡಿದು ಕೊಟ್ಟ ಒಳಗ. ಇನ್ನು ತನಕ 216 ಗಗರಿ ತೊಟ್ಟ. ಹೌದು. 216 ಸಕಿಲಗಳು ಶರೀರಕ್ಕಾವಾಗ. 216 ಸಕಿಲಗಳುವ ಕವಿ ಬರದಾನವಾಗ. ಇದು ಹೇಳಿದ್ದ ಗುರುವ ಅಂದೆ ವಾಡ್ಯವ ನನಗ. ಹರ ಮುನಿದರ ಗುರು ಕಾಯ್ತಾನ, ಗುರುವ ಮುನಿದರ ಕಾಯವರಿಲ್ಲ. ಗೈ ಭೀಷ ಬಂದು ಹೇಳದ ಸಬದಾಗ. ಬಲಿಯಾದ ಗಂಡಗ ಒಣಕಿ ತಗೊಂಡು ಎಟ್ಟಿನೆಂದಿ. ಈ ಸಾವ ಅನ್ನೋದು ಯಾರಿಗೆ ಒಲತಿಲ್ಲ ಜಗದಾಗ.
ನೀ ಇರ್ತೀನಿ ಅಂದ್ರು ಇರ್ಲಾಕದು ಕೊಟ್ಟಿಲ್ಲ ಆವಾಗ ಒಣಕಿ ತಗೊಂಡು ಹೆಟ್ಟಿ ಹೋಯ್ತು ಶರೀರ ಕಾವಾಗ ಅದಕ್ಕೆ ಇದು ಸಂತಿ ಸೋದರ ಮಾವನ ಸಂಘ ಮಾಡಬೇಡ ಭಗವಂತನು ಅಂತರಂಗ ಬೇಕವ್ವ ನಿನಗ ನಾವೇ ದುಡುದು ನಾವೇ ಊಟ ಮಾಡುವುದು ದೇವರು ಇಲ್ಲ ಹೌದು ಹೌದು ಏ ದುಡಿಲಾರ್ದೆ ಯಾರ್ಯಾರು ಉಂಡಾರ ಹೇಳ್ತೀನಿ ನಿನಗ ಹೌದು ಎಷ್ಟೋ ಪ್ರಾಣಿ ಪಕ್ಷಿಗಳು ಅದಾವು ಜಗತ್ತೇದ ಒಳಗ ಇವು ದುಡಿಲಾರ್ದೆ ಭಗವಂತ ಅನ್ನ ಇಟ್ಟಾನವರೀಗ ಅದಕ್ಕೆ ನಿನಗ ಹೇಳಿನಿ ಅಣುರೇಣು ತೃಣ ಕಾಷ್ಟದಲ್ಲಿ ನನ್ನ ಭಗವಂತನ ವಾಸ ಆವಾಗ ಅದಕ್ಕೆ ಸಂಸಾರ ತ್ಯಾಗ ಮಾಡಿ ಸಾಧುಗಳು ಆಗ್ಯಾರವರು ಅಂದ್ರೆ ಪ್ರಪಂಚ ತ್ಯಾಗ ಅವರು ಮಾಡ್ಯಾರ ಆವಾಗ ಯಾಕಂದ್ರ ಆ ಭಗವಂತನ ವಾಸ ಐತತೆ ಈ ಜಗತ್ತದೊಳಗೆ ಈ ಪ್ರಕಾರವಾಗಿ ನಡೆದತ್ತ ನಿನಗೆ ಹೇಳಿನ ಹೌದಲ್ರಿ ಬಾಲ್ಯ ಬತ್ತಂದ್ರ ಪ್ರಾಯ ಬತ್ತಂದ್ರ ಮುಪ್ಪ ಬತ್ತಂದ್ರ ಇದು ಶರೀರ ಸುಡಗಾಡಕ್ಕೆ ಯಾಕೆ ಹೊಂಟದ ಹೌದು ಹೌದು ಒಬ್ಬೊಬ್ಬರಿಷ್ಟು ಗಳಿಕೆ ಮಾಡ್ಯಾರ 2-3 ತಲೆ ಕೂತು ತಿಂದ್ರು ಅವರ ಸಂಪತ್ತವನ್ನು ಸರಿಯಂಗಿಲ್ಲ ಮತ್ತು ಇದಕ್ಕೆ ಮುಪ್ಪ ಯಾಕೆ ಬರ್ತದ ಶರೀರಕ್ಕೆ ಮುಪ್ಪ ಬತ್ತಂದ್ರೆ ಇದು ಗಪ್ ಹಾಲಕ್ ಬಂದದ ಹೌದಲ್ರಿ ಇದು ಗಪ್ ಮಾಡವ ಬ್ಯಾರೆ ಅದ ಅನ್ನೋದಕ್ಕೆ ಹೌದು ಹೌದು ಅದಕ್ಕೆ ನಾವೆಲ್ಲ ಪಾತ್ರಧಾರಿಗಳು ಅದಕ್ಕೆ ಭಗವಂತ ಸೂತ್ರಧಾರ ಒಬ್ಬರಿಗೆ ಹಾಡೋದು ಒಬ್ಬರಿಗೆ ನೋಡೋದು ಒಬ್ಬರಿಗೆ ಆಟ ಮಾಡೋದು ಇಂಥವು ಪಾತ್ರಗಳನ್ನು ಕೊಟ್ಟಾರ ರಾತ್ರಿ ಆಟ ಮಾಡೋದು ಅದು 8 ತಾಸಿಂದದ ಇದನ್ನು ಒಂದು 100 ವರ್ಷ 70 ವರ್ಷದ ಇದನ್ನು ಒಂದು ನಾಟಕ ಅದ ಇದನ್ನು ಒಮ್ಮೆ ಅದೃಶ್ಯ ಆಗ್ತದ ಈ ನಾಟಕನು ಅಂತ ಕವಿ ಹೇಳ್ತಾನ ಹೌದಲ್ರಿ ಪಿಕ್ಚರ್ ಥಿಯೇಟರ್ದೊಳಗೆ ಕೂತು ಪಿಕ್ಚರ್ ನೋಡಕರ್ತಿ ಅರ್ಬಿ ಪಡೆದ ಮುಂದೆ ಗೊಂಬಿ ಕುಣಿಯಾಕತ್ತಾವ ಹೌದು ಹೌದು ಆದ್ರೆ ಹಿಂದೆ ತಿರುಗಿ ನೋಡೋದಕ್ಕೆ ಕಿಟಕಿಯಾಗ ಛಾಯಾ ಒಬ್ಬ ಬೇರೆದವ ಬಿಟ್ಟನ ಅದಕ್ಕೆ ಹೌದಲ್ರಿ ಹಂಗ ನಾವೆಲ್ಲ ಪಾತ್ರಧಾರಿಗಳು ಆ ಭಗವಂತನ ಸೂತ್ರಧಾರ ಯಾರ್ಯಾರಿಗೆ ಎಷ್ಟೆಷ್ಟು ಆವಿಷ್ಯ ಪ್ರಮಾಣ ಬೇಕು ಅಷ್ಟು ಬಿಟ್ಟಾನ ಯಾರ ಆವಿಷ್ಯ ಮುಗಿತದ ತೆಗೆದು ಕೂಡಲೇ ಹಂಗೆ ಕಾಲು ಇಲ್ಲೇ ಕಿಶೋದಕ್ಕೆ ಓಡಾಡಿ ತಗೊಳ್ಬೇಕು ಅಂತ ಹೌದು ಮುಗಿತಿದ್ರೆ ಕೆಲಸ ಯಾವಲ್ಲೂ ಹೆಚ್ಚ ಕಡಿಮೆ ಅದಕ್ಕೆ ಹೇಳ್ಯಾರ ಅವರು ಶಿವಧ್ಯಾನವನ್ನು ಮಾಡಿ ಮೋಕ್ಷವನ್ನು ಕಂಡಂತಾರವರು ಮಹಾತ್ಮರು ಈ ಪ್ರಕಾರವಾಗಿ ಹೇಳಿದ್ದಾರೆ ಇದು ವ್ಯವಹಾರ ಇಲ್ಲಿಗೆ ಅಧ್ಯಾತ್ಮಿಕ ಹಚ್ಚೇಳಿನ ಹೌದಲ್ರಿ ಇಷ್ಟು ಕಾರ್ಯಕ್ರಮ ಮಾಡಿದೆ ಅಂದ್ರೆ ಒಂದು ಅಶಿಶೀಲ ಶಬ್ದಗಳನ್ನು ಬಳಸಬಾರ್ದದ ಅಂದ್ರ ಅದು ಕಾರ್ಯಕ್ರಮ ಅವ್ರಾದ್ರೂ ಒಂದು ಲೆಕ್ಕದ ಮ್ಯಾಗ ಮಾಡ್ಯಾರ ಹೌದಲ್ರಿ ಆ ಮುದುಕಿ ಕತಿ ಹೇಳ್ಯಾಳ ಅಂತ ಈ ಮುದುಕಿದು ಕೂಡಿಸಿ ನಾನು ಒಂದು ಹೇಳಿ ಹೌದು ಮತ್ ಇಂಥದೊಂದು ತಂದಿ ಇದ್ರಕೊಂತ ಬ್ಯಾರೆ ತರ್ತೀನಿ ಮತ್ತೆ ಬರಬಾರ್ದತ್ತ ಬಿಟ್ಟಿನ ರಾತ್ರಿ ಹೇಳೋದು ಹಗಲು ಹೇಳುವಲ್ಲ ಅಂತೇಳಿ ಅದಕ್ಕೆ ಇದು ಇಲ್ಲಿಗೆ ಬಂದದ ಇನ್ನು ಯಾವ್ಯಾವ ಕಲ್ಯಾಣಕ್ಕೆ ಒಂಜಾರ ಹೋದ ಕಲ್ಯಾಣಕ್ಕೆ ಹೌದಲ್ರಿ ಯಾಕಂದ್ರೆ ಹರಳೆ ಶರಣ ಪಾದರಾಕ್ಷಿ ಮಾಡ್ಕೊಂಡು ಬಾ ಅಂತ ಕಲ್ಯಾಣಿ ಹೇಳಿದಳಲ್ಲ ಹರಳೆ ಶರಣ ಹೆಂಡತಿ ಹೇಳಿದ್ರು ಹೌದಲ್ರಿ ಪಾದರಾಕ್ಷಿ ಯಾರಿಗೆ ಮಾಡ್ಕೊಂಡ್ ಬಂದಿ ನಮ್ ಬಸವಣ್ಣ ಮಾಡ್ಕೊಂಡ್ ಬಂದ ನಿಂದೇನು ಉಳಿತು ಒಬ್ರು ಪಾದರಾಕ್ಷಿ ಯಾರಿಗೆ ಮಾಡ್ಕೊಂಡ್ ಬಂದಿ ನಮ್ಮ ಬಸವೇಶ್ವರ್ಗೆ ಮಾಡ್ಕೊಂಡ್ ಬಂದಿರಿ ನೀವು ನೀರೇ ಮಾಡ್ಕೊಂಡು ನಿಮ್ಮಂತ 20 ಮಂದಿ ಮಾಡ್ಕೊಂಬರ್ರಿ ನಮಗೇನು ಸಂಬಂಧ ಐತಿ ಮಾಡ್ಬೇಕಾದ್ರೆ ಸ್ವಲ್ಪ ಫರಕ್ ಅದದು ಹೌದಲ್ರಿ ಶರಣರಿಗೆ ಶರಣಾರ್ಥಿ ಅಂತ ಬಸವೇಶ್ವರ ಅಂದ್ರು ಅವಾಗ ಹರಳೆಯ ಶರಣರಿಗೆ ಶರಣರು ಶರಣಾರ್ಥಿ ಅಂದ ಕೂಡಲೇ ಈ ಬಸವೇಶ್ವರಿಗೆ ಶರಣಾರ್ಥಿ ಅಂದ್ರೆ ಯಾರು ಹರಳೆ ಶರಣ ಹೌದಲ್ರಿ ಇವರು ಬಸವೇಶ್ವರ ತಿರುಗೇನರು ಶರಣರಿಗೆ ಶರಣಾರ್ಥಿ ಅಂದ್ರು ಅಂದ್ರೆ ಒಂದು ನಮಸ್ಕಾರ ಹೆಚ್ಚಿಗೆ ಆಯ್ತು ಯಾರಿಗೆ ಈ ಹರಳೆ ಶರಣರಿಗೆ ಹೌದಲ್ರಿ ಅವಾಗ ಚಿಂತೆ ಬಿತ್ತು ಈಗ ಹೆಂಗದು ಚಿಂತೆ ಮಾಡ್ಬೇಕಂತ ಈಗಿನ ಇವು ನಮಸ್ಕಾರ ಮಾಡ್ಲಿಕ್ಕಂದ್ರೆ ಜಗಳ ತೆಗಿತಾವ ಬಸ್ ಸ್ಟ್ಯಾಂಡ್ದಾಗ ಹೆಚ್ಚಿಗೆ ಆಗ್ಲಿಕ್ಕಂದ್ರೆ ಯುವಕರು ಬೇರೆ ಇವು ನಮಸ್ಕಾರಗಳು ಯುವಕರು ಬೇರೆ ಇವ ಯಾರೇ 1 ಲಕ್ಷ ರೂಪಾಯಿ ಕೊಟ್ಟಿದ್ದ ಅಂದ್ರೆ ನಮಸ್ಕಾರ ಮಾಡ್ಲಿಕ್ಕಂದ್ರೆ ಇವ ನಾಳೆ ಮುಂಜಾನೆ ರೊಕ್ಕ ಬೇಡ್ತಾನ ಬಾ ಅಂಜಿ ನಮಸ್ಕಾರ ಮಾಡೋ ಇವ ಒಬ್ಬ ಬೇರೆ ಒಂದೊಂದು ತರ ಒಂದೊಂದು ಬೇರೆ ಬೇರೆ ಈಗ ಅದು ಒಂದೊಂದು ತರ ಇವು ನಮಸ್ಕಾರಗಳನ್ನು ಬೇರೆ ಯಾರು ಹೃದಯಪೂರ್ವಕವಾಗಿ ತನ್ನ ಮನಸ್ಸಿನಿಂದ ನಮಸ್ಕಾರ ಮಾಡ್ತಾನ ಅವ್ರಿಗೆ ಹೋಗಿ ಮುಟ್ಟೇತದ ಹೌದಲ್ರಿ ಅದಕ್ಕೆ ಇಂಥವ್ರು ಆ ಪಾದರಾಕ್ಷಿಗಳನ್ನು ಮಾಡಿಕೊಂಡು ಹೋದ್ರೆ ಬಸವೇಶ್ವರ ಏನು ಮಾಡಿದ್ರು ಭಕ್ತರಿಗೆ ಕಾಲಾಗಿ ತುಳಿದಿಲ್ಲ ಅವರು ಹೌದು ಇವು ಕಾಲೊಳಗೆ ಮೆಡುವಂತಹ ಪಾದರಾಕ್ಷಿ ಅಲ್ಲತ್ತ ತಿಳಿದುಕೊಂಡು ತಲೆ ಮ್ಯಾಗ ಇಟ್ಕೊಂಡು ಬಸವೇಶ್ವರ ಕುಣದಾರ ಹೌದಲ್ರಿ ಅಂತ ತ್ರಿಕಾಲ ಜ್ಞಾನಿ ಬಸವೇಶ್ವರ ಗುರುತಾಗೋದಿಲ್ಲ ಎದುರು ಅದಾವ ಇವು ಪಾದರಾಕ್ಷಿ ಅಂತೇಳಿ ಮುಂದೆ ಹಾಯ್ಕೊಂಡು ಬರುವಂತಹ ಸಮಯದೊಳಗೆ ಮಧುವರ್ಸ ಗಂಟೆ ಬಿದ್ದ ದಾರ್ಯಾಗ ಮಧುವರ್ಸ ಈ ತಾಣವನ್ನ ಕಾಂಗಿದ್ದ ಅವ್ರು ಹೌದಲ್ರಿ ಇವು ತಗೊಂಡು ಹೊಂಟಿದೆ ಅಂದ್ರೆ ನನಗರೆ ಕೊಡು ನಾರೇ ಹಾಕೋತಿನ ತಿವಾನಿತ್ತ ದಾರ್ಯಾಗ ಇವ ಕಾಲು ಹಾಕೇನು ಹೊಯ್ಕೊಳ್ಳೋದು ಬಡ್ಕೊಳ್ಳೋದು ಚಾಲು ಆಯ್ತು ಇವಂದ
ಆವಾಗ ಏನು ಮಾಡಿದ್ರು, ಎಲ್ಲಿದಲ್ಲಿ ಜನಗಳು ಒಯ್ದು ಕೊಡಗಟ್ಲೆ ನೀರು ಸುರಿದ್ರು, ಇವನು ಉರುಪು ಕಡಿಮೆ ಆಗಲಿಲ್ಲ. ಹೌದು ಹೌದು. ಮುಂದೆ ಹರಳೆ ಶರಣರ ಬತ್ಸಲ ಮೋರಿ ನೀರು ಒಯ್ದು ಹೆಣ್ಣು ಮಗಳು ಸುರಿದು ಕೂಡಲೇ ಮಧುವರ್ಸನ ಉರುಪು ಕಡಿಮೆ ಆಗ್ತದ. ಹೌದು ಹೌದು. ಇನ್ನ ಮುಂದೆ ಅನೇಕ ಚರಿತ್ರೆ ಅದ. ನಾವು ಒಬ್ಬನೇ ಹೇಳ್ದ ಹಾಕದ ಅಕ್ಕಿಗೆ ಒಂದು ಜನ ಬಿಡ್ತೀನಿ ನೋಡ್ರಿ, ಹೇಳ್ತಾಳೆ ನೋಡು. ಹೌದಲ್ರಿ. ಬರ್ಲಿ ಮತ್ತೆ ಮುಂದೆ. ಹೌದು. ಏಯ ಹಾಡಕೋತೆ ಹೋಗುದ್ರ ಒಳಗ ಸಮಯ ಕೇಳೋ ತಮ್ಮ. ಹೌದು. ಈಗ ಸಮಯ ಪೋಣೆ 3 ಆಯ್ತು ಹಾಡದರ ಒಳಗ. ಇನ್ನ ಪದ ಮುಗಿಸಿ ಪಾಳೆ ತಮ್ಮ ಕೊಡುನು ಅವಳಿಗ. ಮತ್ತ ಏನು ಸೋಂಗ ತೆಗೀತಾಳ ನೋಡುನು ಹೋಗಾಗ. ಬಾಳ ದಿನಕ ಗಂಟ ನನಗ ಬಿದ್ದಾಳ ಅಂತ ಈಕಿ ಲವಂಗ ಮೆಣಸಿನಕಾಯಿ ಬಂದೈತಿ ಅಂದಾಗ. ನಿನ್ನ ಲವಂಗ ಮೆಣಸಿನಕಾಯಿ ನುಂಗಿದ್ರ ಉರಿಯತೈತಿ. ಹೌದು. ನಿನ್ನ ಮೆಣಸಿನಕಾಯಿ ಹಾಕ್ತೀನಿ ಒಯ್ದು ಶಿರಾದ ಬುಟ್ಟ್ಯಾಗ. ಒಟ್ಟೆ ಲವಂಗ ಉರಿಯುವುದಿಲ್ಲ ಶಿರ ಮಾಡ್ಕೋ. ಆವಾಗ ನಿನ್ನ ಉರುಪ ಅನ್ನೋದು ಹೊಯ್ಕೊಂಡು ಹೋಯ್ತು ಶಿರ ಮಾಡದಾಗ. ಲವಂಗ ಮೆಣಸಿನಕಾಯಿ ತಂದು ಸಕ್ರಿ ಒಳಗ ಹಾಕಿ ನೋಡು, ಮೆಣಸಿನಕಾಯಿ ಹೋಗತೈತಿ ಖಾರ ಸುಡಗಾಡದ ಕಡಿಗ. ಬೆಂಕಿ ತಂದ್ರ ನೀರ ತಂದು ಮ್ಯಾಲ ನಾನು ಸುರುವತೀನಿ. ಈ ಗಾಳಿ ಬೆಂಕಿ ನೀರ ಹೆಣ್ಣ ಅಂದಿದ್ದಿ ನನಗ. ನಿನಗ ಪಕ್ಕ ತಲಿ ಕೆಟ್ಟದ ನೋಡ ಸಾತಲಗಾಮದಾಗ. ಅಲ್ಲ ಸುನ್ನೆ ಎಂಬುದು ಹೆಣ್ಣ ಅಂದಿ ನಿತ್ತು ಬಿಸಲಾಗ. ಭಾವನಕ್ಷರಗಳು ಬ್ರಹ್ಮನ ಮುಖದಿಂದ ಬಂದಾವು ಹೊರಗ. ಶಾರದಾನ ಮುಖದಿಂದ ಅಲ್ಲ ಬರಕೋ ಪಾಟ್ಯಾಗ. ಕಣ್ಣಿಗೆಯ ಕಾಣು ವಸ್ತು ಎಲ್ಲಾನೇ ಹೆಣ್ಣ ಅಂದಿ. ನಿನಗ ಕಾಣಬೇಕಾದ್ರ ಗಂಡ ಬೇಕ ಅದರಾಗ. ಕಾಣೋ ವಸ್ತು ಹೆಣ್ಣದ್ರ ನೋಡುದು ಗಂಡ ಐತಿ ಯಾವಾಗ. ಇನ್ನ ನೀರಿನ ಮ್ಯಾಗ ನೀರ ಅಂತ ಬರಿಯ ಮನಿಯಾಗ. ನೀರಿನ ಮ್ಯಾಗ ನೀರ ಅಂತ ಬರದು ನನಗ ತೋರಿಸು, ಹೆಣ್ಣೈತಿ ಅಂತ ತಿಳಿತೀನಿ ಮಂದ್ಯಾಗ. ಗಾಳಿಯ ಮ್ಯಾಗ ನೀನು ಗಾಳಿ ಅಂತ ಬರೆಯಬೇಕು. ಅದು ಒಟ್ಟೊಟ್ಟೆ ಕಾಣುವುದಿಲ್ಲ ಯಾರೀಗ. ಕಾಣಲಾರದ ವಸ್ತು ನೀನೇ ಗಂಡ ಅಂದಿದೆ ಅಂದಾಗ. ಮೊದಲ ಗಾಳಿ ಬೇಕ ಉಸರ ಆಡು ಸಲವಾಗ. ನೋಡು, ನೀರಿನ ಮೇಲೆ ನೀರ ಅಂತ ಬರೆಯಕ್ಕೆ ಬರಂಗಿಲ್ಲ. ಬೆಂಕಿ ಮೇಲೆ ಬೆಂಕಿ ಅಂತ ಬರೆಯಕ್ಕೆ ಬರಂಗಿಲ್ಲ. ಗಾಳಿ ಮ್ಯಾಗ ಗಾಳಿ ಅಂತ ಬರೆಯಕ್ಕೆ ಬರಂಗಿಲ್ಲ. ಹೌದಲ್ರಿ. ಈಗಿನ ಮಣ್ಣಿನ ಮ್ಯಾಗ ಮಣ್ಣು ಅಂತ ನಾ ಬರಿತೀನಿ. ಹೌದು ಹೌದು. ಈಗ ನೀರಿನ ಮ್ಯಾಗ ನಮ್ದು ನೀರು ಹತ್ತು ಬರೆದ್ರೆ ಸಾಕಿಕಿ ಇಷ್ಟೇ. ಕಾಣುವ ವಸ್ತು ಅದಲಿಕ್ಕೆ ಇದು ನಂದು ಕಾಣಾರದ ವಸ್ತು ಅದ ನೀರ. ಆ ನೀರಿನ ಮ್ಯಾಗ ನೀರಂತ ಬರೆದು ಬಿಡು ನೀ. ಹೌದಲ್ರಿ. ಒಟ್ಟೆ ಎದ್ರ ಮ್ಯಾಗ ಇರಬಾರ್ದದ. ಹೌದು ಹೌದು. ಎಲ್ಲೆಲ್ಲ ಒಂದು ಬ್ಯಾರಲ್ದಾಗ ತುಂಬಿಟ್ಟು ನೀರತ್ತು ತುಂಬಿದ್ರೆ ಬ್ಯಾರಲ್ ಮ್ಯಾಗ ಬಿತ್ತು ಅಕ್ಷರ, ನೀರಿನ ಮ್ಯಾಗ ಬೀಳ್ಬೇಕು ಅಕ್ಷರ. ಹೌದು ಹೌದು. ಬೀಳಕ್ ಸಾಧ್ಯ ಅದನದ? ಅದ್ಯಾಗ ಬೀಳ್ತೈತ್ರಿ ಮಾಸ್ತರ? ಗಾಳಿ ಮ್ಯಾಗ ಗಾಳಿ ಹತ್ತು ಬೀಳಕ್ ಸಾಧ್ಯ ಅದನ? ಬೀಳಂಗಿಲ್ರಿ. ಮತ್ ಗಾಳಿ ಯಾರ ಕಣ್ಣಿಗೆ ಕಂಡದನ? ಕಾಣಂಗಿಲ್ಲಲ್ರಿ. ಮತ್ ಗಾಳಿ ಆದ ಇಲ್ಲ? ಹೌದು ಅದ ರೀ. ಮತ್ ಆದ ತಾರ ಕಂಡತನ ಯಾರಿಗ್ರೆ? ಕಾಣಿಲ್ಲ ಮಾಸ್ತರ. ಅದರಂತೆ ಇದು ಇದರಂತೆ ಅದು ಅಂತ ತಿಳ್ಕೊ. ಹೌದು ಹೌದು. ಅದಕ್ಕ ನಾ ಇಲ್ಲದೆ ನಿನಗೇನು ಮಾಡಕ್ ಬರಂಗಿಲ್ಲ. ನೀ ನೋಡ್ಬೇಕಾಗಿದ್ರು ಜೀವ ಬೇಕ. ಹೌದು ಹೌದು. ಜೀವ ಇಲ್ಲದೆ ಯಾವ ಶರೀರ ಈ ಜಗತ್ತದೊಳಗ ಉತ್ಪನ್ನ ಆಗಿಲ್ಲ ಅಂತ ನಿನಗೆ ಒಮ್ಮೆ ಫೈನಲ್ ನಾ ಹೇಳಿನಿ. ಹೌದಲ್ರಿ. ಅದಕ್ಕ ಜೀವ ಅನ್ನುವಂಥದ್ದು ಪ್ರಥಮ ದ್ವಾರದೈತಿ. ನನ್ನ ಜೀವ ಹೋದ ಬಳಿಕ ಅದು ಹೆಂಗ್ರಿ? ಚಪ್ಪಲಕ್ಕೆ ಬೆಲೆ ಎಲ್ಲ ಐತಿ, ಹೌದು ಹೌದು. ಶರೀರಕ್ಕೆ ಬೆಲೆ ಇಲ್ಲ.
ಅದೇ ಹೆಂಗ್ರಿ ಮಾಸ್ತರ? ಉದಾಹರಣೆ ಜರ ಹಾಡಿನ ಮುಖಾಂತರ ಹೇಳಿ ಖ್ಯಾಲಿ ಆಡ್ತೀನಿ. ಹೌದು. ನಾಲ್ಕ ಮಂದಿ ಪುರಾಣ ಕೇಳಕ ತಮ್ಮ ಹೊಂಟಿದ್ರು ದಾರ್ಯಾಗ, ಮುಂದ 20 ಮಂದಿ ಆದ್ರೂ ಹೋಗಾಗ ದಾರ್ಯಾಗ. ಪುರಾಣ ಕೇಳಕ ಹೋಗುವಾಗ ದಾರ್ಯಾಗ ಬಂದ ಚಪ್ಪರ ಇತ್ತು, ಮುದುಕಿ ಮನ್ಯಾಗ ಚಪ್ಪಲಿವರು ಬಿಡುತ್ತಿದರ ಆವಾಗ. ಕೇಳಿ ಇವರು ಬರುವಾಗ ಒಬ್ಬ ಮನುಷ್ಯ ಸತ್ತ ಒಳಗ. ಹೌದು. ತಮ್ಮ ಹೋಗಾಗ ಸತ್ತಾಗ ವಿಚಿತ್ರ ಆಯಿತು ಕೇಳೋ ದಾರ್ಯಾಗ. ಈ ಚಪ್ಪಲ ಗಂಟಿನ್ಯಾಗ ತಮ್ಮ ಶರೀರ ಕಟ್ಟುನು ಆವಾಗ, ಪುರಾಣ ಕೇಳಿ ಹೋಗಾಗ ಹೆಣ ವೈನು ಅಂತಾರ ಆವಾಗ. ಆಗ ಗಂಟ ಕಟ್ಟಿ ಇವರು ಮುದುಕಿ ಮನೆಯಾಗಿ ಇಡ್ಲಾಕ್ ಹೋದ್ರು. ಗಂಟ ದ್ವಾಡ್ದು ಕಾಣ್ತು ಮುದುಕಿ ಕೇಳ್ತಾಳಿವರೀಗ. ಯಾಕೋ ತಮ್ಮ ಗಂಟ ಇವತ್ತ ದೊಡ್ಡದು ಕಾಣತೈತಿ, ಸ್ವಲ್ಪ ಸಾಮಾನ ಎಣಸ್ಕೋತೀನಿ ಅಂತ ಬಂದಾಳ ಹೊರಗ. ಬಂದ ಗಂಟ ಬಿಚ್ಚಿ ನೋಡುದ್ರ ಒಳಗ ಆಗಿತ್ತು ಹೆಂಗ, ಈ ವಿದ್ಯಾಶ್ರೀಯ ಶರೀರ ಹೆಣ ಇತ್ತು ಅದರಾಗ. ಮುದುಕಿ ಹೇಳ್ತಾಳ ತಮ್ಮ ಹೆಣ ಮಾತ್ರ ಇಟ್ಟುಕೊಳ್ಳೋದಿಲ್ಲ, ಬೇಕಾದ್ರ 20 ಜೋಡ ಚಪ್ಪಲ ಬಿಡ್ರಿ ಮನಿಯಾಗ. ನನ್ನ ಜೀವ ಹೋದ ಮೇಲೆ ಚಪ್ಪಲಕ ಬೆಲೆ ಐತಿ. ಹೌದಲ್ರಿ. ನಿನ್ನ ಶರೀರಕ್ಕ ಬೆಲೆ ಇಲ್ಲ ಹುಚ್ಚಮಂಗ. ನಿನಗ ಆಧಾರ ಕಚ್ಚಿದು ಹೇಳಿ ನಿದರಾಗ, ನನ್ನ ಜೀವ ಜಗದ ಒಡಿಯ ಜಗದಾಗ. ವರಪೂರ ಅಂದೇವಾಡಿ ವರ ಕವಿಯ ಗೈಬಿಷ ಸಾರಿ ತಿಳಸಿ ಕಲಸಿದ ನನಗ. ಪಡವಿಯ ಪ್ರಖ್ಯಾತ ನನ್ನ ವರಪುರ ಮಸಬಿನಾಳ. ಏ ಮೈ ಬುಸುಬಾನಿ ಶರಣ ನೆನದ ನೆರಳಾಗ. ಮೌಲಾಶ್ಯಾಮ ಗಾಂಧಾರ ಹಾಡಿ ಹೇಳಿದ್ದ ಹಿಂಗ, ತಪ್ಪು ತಡಿಯಾದ್ರ ಕ್ಷಮೆ ಮಾಡಂದ ನನಗ. ಹಾದಿ ಹಿಡದ ನೀನು ಹಾಡುತ್ತಾ ಬರಬೇಕು, ಭೇದನೆ ತಿಳಿಯುತ್ತದೆ ಎಲ್ಲರಿಗ. ಹಾಡುತ್ತ ಬರಬೇಕ ಭೇದ ತಿಳಿಯತದ ಎಲ್ಲರಿಗ. ಕೊಳ್ಳಿ ಸಿಗಿಸಿದೇನೋ ಕಟಿಗಿ ಹೊರಿಯಾಗ, ಕೊಳ್ಳಿ ಸಿಗಿಸಿದೇನೋ ಕಟಿಗಿ ಹೊರಿಯಾಗ, ಮರ್ತೋ ಒಲ್ಯಾಗ ಹೋಯಿತೋ ಕೊಡಲಿ ಸುಟ್ಟು ಬರೇ ಕಾವೆ ಉಳಿದದ ಎಂತಾಗದ ಮಾತು. ಮರ್ತೋ ಒಲ್ಯಾಗ ಹೋಯಿತೋ ಕೊಳ್ಳಿ ಸುಟ್ಟು ಬರೇ ಕಾವೆ ಉಳಿದದ ಎಂತಾಗದ ಮಾತು. ಕೊಡ್ಲಿ ಸಿಗಿಸಿದೇನೋ ಕಟಿಗಿ ಹೊರಿಯಾಗ, ಕೊಡ್ಲಿ ಸಿಗಿಸಿದೆ ಕಟಿಗಿ ಹೊರಿಯಾಗ, ಮರ್ತೋ ಒಲ್ಯಾಗ ಹೋಯಿತೋ ಕೊಳ್ಳಿ ಸುಟ್ಟು ಬರೇ ಕಾವೆ ಉಳಿದದ ಎಂತಾಗದ ಮಾತು. ಕೊಳ್ಳಿ ಸಿಗತಿದೇನೋ ಕಟಗಿ ಹೊರಿಯಾಗ, ಕೊಳ್ಳಿ ಸಿಗತಿದೇನೋ ಕಟಗಿ ಹೊರಿಯಾಗ, ಮರ್ತೋ ಒಲ್ಯಾಗ ಹೋಯಿತೋ ಕೊಳ್ಳಿ ಸುಟ್ಟು ಬರೇ ಕಾವೆ ಉಳಿದದ
ಮನಿಗೆ ಹೋದೇನಂದ್ರ ಹಾದಿನ ಹರದಿತ್ತೋ ಮನಿ ಐತಿ ಖರೆ ಅಂಗಳ ಇಲ್ಲ ಇದು ಎಂತ ಗಮ್ಮತ್ತೋ ಸಾನೆ ನೆರಮನೆಯವರು ನನಗೂಡ ಮಾತಿ ಸಾನೆ ನೆರಮನೆಯವರು ನನಗೂಡ ಮಾತಿಲ್ಲ ಮಾಡಿ ಹೋಗೋ ಅಪಸಾತೋ ಕೊಳ್ಳೆ ಸುಟ್ಟು ಬರೆ ಕಾವೆ ಉಳದದ ಎಂತಾಗದ ಮಾತು ಕೊಳ್ಳೆ ಜಗತ್ತಿನಲ್ಲೂ ಕಟ್ಟಿಗೆ ಹೊರೆಯಾಗ ಮರ್ತೋ ಬರೆಯಾಗ ಬೈತೋ ಕೊಳ್ಳೆ ಸುಟ್ಟು ಬರೆ ಕಾವೆ ಉಳದದ ಎಂತಾಗದ ಮಾತು ಗೋಧಿ ಬಿತ್ತುವಾಗ ಹೋರಿ ಕರ ಒಂದು ತಪಾಸಿಲ್ದೆ ಕಳಿತೋ ಶೋಧ ಮಾಡಿ ನೀ ಹಂತಿ ಕಟ್ಟಿ ತುರಿ ರಾಶಿ ಮನೆಗೆ ಬಂತೋ ಹದನಾಗಿ ಬೀಸಿ ಚಪಾತಿ ಮಾಡುವ ಹದನಾಗಿ ಬೀಸಿ ಚಪಾತಿ ಮಾಡುವಾಗ ಕರ ಕಡಿಗೆ ಬಂತೋ ಕೊಳ್ಳೆ ಸುಟ್ಟು ಬರೆ ಕಾವೆ ಉಳದದ ಎಂತಾಗದ ಮಾತು ಕಡಿಗೆ ಹೊರೆಯಾಗ ಕೊಳ್ಳೆ ಜಗತ್ತಿನಲ್ಲೂ ಕಟ್ಟಿಗೆ ಹೊರೆಯಾಗ ಮರ್ತೋ ಬರೆಯಾಗ ಬೈತೋ ಕೊಳ್ಳೆ ಸುಟ್ಟು ಬರೆ ಕಾವೆ ಉಳದದ ಎಂತಾಗದ ಮಾತು ಆಕಳ ಇದಿಲ್ಲ ಹಾಲಿಗೆ ಕಡಿಮಿಲ್ಲ ಉಣವರಿದಂಗಾಯ್ತೋ ಮೂರು ಲೋಕ ತಿರುಗುವ ಕಾಲಿಲ್ದ ಕುದರಿಯ ಮೃಗಜಲ ಹೊಳಿ ಆಯಿತೋ ಸಾಕಿದ ನಾಯಿ ಬಿಟ್ಟು ಸೈರದ ನಾಯಿ ಬಂದು ಸಾಕಿದ ನಾಯಿ ಬಿಟ್ಟು ಸೈರದ ನಾಯಿ ಬಂದು ಮಲಯಾಂಗ ಹಿಡದಿತ್ತೋ ಕೊಳ್ಳೆ ಸುಟ್ಟು ಬರೆ ಕಾವೆ ಉಳದದ ಎಂತಾಗದ ಮಾತು ಕೊಳ್ಳೆ ಕಟ್ಟಿಗೆ ಹೊರೆಯಾಗ ಕೊಳ್ಳೆ ಜಗತ್ತಿನಲ್ಲೂ ಕಟ್ಟಿಗೆ ಹೊರೆಯಾಗ ಮರ್ತೋ ಬರೆಯಾಗ ಬೈತೋ ಕೊಳ್ಳೆ ಸುಟ್ಟು ಬರೆ ಕಾವೆ ಉಳದದ ಎಂತಾಗದ ಮಾತು ಆನಿ ಎಳತಿ ಒಂದ ಏನ ಕಂಡಿನಿ ದಾರ್ಯಾಗ ಭೇಟಿ ಆಯ್ತೋ ಶ್ವಾನ ಓಡತ್ತಿತ್ತು ಮಲಬೆನ್ನ ಹತ್ತಿತ್ತು ಕುರಿ ನೋಡಿ ನಗತಿತ್ತು ಮಾನುಳ್ಳ ಬೆಕ್ಕಿಗೆ ಇಲಿ ಬೆನ್ನ ಹತ್ಯಾದ ಮಾನುಳ್ಳ ಬೆಕ್ಕಿಗೆ ಇಲಿ ಬೆನ್ನ ಹತ್ಯಾದ ಮರ್ಯಾದೆಯಲ್ಲಿ ಉಳಿತೋ ಕೊಳ್ಳೆ ಸುಟ್ಟು ಬರೆ ಕಾವೆ ಉಳದದ ಎಂತಾಗದ ಮಾತು ಕೊಳ್ಳೆ ಜಗತ್ತಿನಲ್ಲೂ ಕಟ್ಟಿಗೆ ಹೊರೆಯಾಗ ಕೊಳ್ಳೆ ಜಗತ್ತಿನಲ್ಲೂ ಕಟ್ಟಿಗೆ ಹೊರೆಯಾಗ ಮರ್ತೋ ಬರೆಯಾಗ ಬೈತೋ ಕೊಳ್ಳೆ ಸುಟ್ಟು ಬರೆ ಕಾವೆ ಉಳದದ ಎಂತಾಗದ ಮಾತು ಗಂಡ ಹೆಂಡತಿ ಕೂಟ ಕೂಡುವಾಗ ಮತ್ತು ಬಕ್ಕಿ ಹೊಟ್ಟಿ ನಿಂತೋ 9 ತಿಂಗಳ ತುಂಬಿ ಪ್ರಸೂತಿ ಗಾಳಿ ಪೆಟ್ಟ ಬಳಿತೋ ಏ ಸತ್ಯ ಸತ್ಯ ಬಾಣತಾನ ಮಾಡುವ ಸತ್ಯ ಸತ್ಯ ಬಾಣತಾನ ಮಾಡುವ ಸುರಗಿತ್ತಿ ಹಡ್ದಳ ಕುಂತೋ ಕೊಡಲಿ ಸುಟ್ಟು ಬರೆ ಕಾವ ಉಳಿದಾದ ಎಂತ ಆಗಾದ ಮಾತು ಕೊಳ್ಳೆ ಜಗತ್ತಿನಲ್ಲೂ ಕಟಗಿ ಹೊರೆಯಾಗ ಕೊಳ್ಳೆ ಜಗತ್ತಿನಲ್ಲೂ ಕಟಗಿ ಹೊರೆಯಾಗ ಮಾಡ್ತಾವಲ್ಯಾಗ ಬೈತೋ ಕೊಳ್ಳೆ ಸುಟ್ಟು ಬರೆ ಕಾವೆ ಉಳದದ ಎಂತಾಗದ ಮಾತು ಏನಂತಾನ ಕವಿ ಏನಂತಾನ್ರಿ ಕೊಡಲಿ ಸಿಗಿಸಿದೇನೋ ಕಟಗಿ ಹೊರೆಯಾಗದು ಮರ್ತು ಒಲ್ಯಾಗ ಹೋಯ್ತು ಹೌದ್ ಹೌದು ಕೊಡಲಿ ಸುಟ್ಟು ಬರೆ ಕಾವು ಉಳಿದ ಎಂತಾಗದ ಮಾತು ಹೌದಲ್ರಿ ಗೋಧಿ ಬಿತ್ತುವಾಗ ಹೋರಿಕರ ಒಂದು ತಪಾಸಿಲ್ದೆ ಕಳಿತು ಶೋಧ ಮಾಡಿ ನೀ ಹಂತಿ ಕಟ್ಟಿ ತೂರಿ ರಾಶಿ ಮನಿಗೆ ಬತ್ತು ಹೌದ್ ಹೌದು ಹದನಾಗಿ ಬೀಸಿ ಚಪಾತಿ ಮಾಡುವಾಗ ಹಂಚಿನಂದ ಕರ ಕಡ್ಯಾಕ ಬತ್ತತ್ತ ಹೌದ್ ಗಂಡ ಹೆಂಡತಿ ಕೂಟ ಕೂಡುವಾಗ ಮತ್ತೊಬ್ಬಕ್ಕೆ ಹೊಟ್ಟಿ ನಿತ್ತತ್ತ ಹೌದಲ್ರಿ 9 ತಿಂಗಳ ತುಂಬಿ ಪ್ರಸೂತಿ ಗಾಳಿ ಪೆಟ್ಟ ಬಡಿತು ಸತ್ಯ ಸತ್ಯ ಬಾಣತಾನ ಮಾಡ್ಕೊಳಕ್ ಬಂದಕ್ಕೆ ಆಕಿನ ಮುಂದೆ ಕೂತಿಕ್ಕಿ ಹಡದಳತ್ತ ಕವಿ ಹೇಳ್ತಾನ ಹೌದ್ ಹೌದು ಮತ್ತೇನಂತಾನ ಏನಂತಾನ್ರಿ ಆಕಳ ಇದಿಲ್ಲ ಹಾಲಿಗೆ ಕಡಿಮೆ ಇಲ್ಲ ಉಣವರಿಲ್ದಂಗ ಆಯ್ತು ಹೌದು 3 ಲೋಕ ತಿರುಗುವ ಕಾಲಿಲ್ದ ಕುದುರಿ ಮೃಗಜಲ ಹೊಳಿ ಆಯ್ತು ಸಾಕಿದ ನಾಯಿ ಬಿಟ್ಟು ಸೈರದ ನಾಯಿ ಬಂದು ಮಲ ಹೆಂಗ್ ಹಿಡಿದಿತ್ತು ಹೌದಲ್ರಿ ಅದು ನಾಯಿ ಸಾಕಿ ಬ್ಯಾಟಿ ನಾಯಿ ಒಡವ ಇದ್ರ ನಾಯಿ ಅದು ಬ್ಯಾಟಿ ಹಿಡಿತದ ಹೌದ್ ಹೌದು ಇದು ವಿನಾಯಕ ತಿರುಗಾಡಕತ್ತಿ ನೋಡಿ ಇಂಥ ನಾಯಿಗಳು ಇದ್ವಲ್ಲ ನಡ್ಬರ್ಕ ಹೌದ್ ಹೌದಲ್ರಿ ಈ ನಾಯಿಗಳು ತಗೊಂಡು ಮಳಿ ಆದಾಗ ಬ್ಯಾಟಿಗೆ ಹೋದೇವಂದ್ರ ಏನ್ ಮಾಡ್ತಾವ್ರಿ ಅಡವ್ಯಾಗ ಮಲ ಎಬ್ಬಿಸ್ದೇವಂದ್ರ ಊರಾಗ ಏನ್ ಮಾಡ್ತಾವ್ರಿ ಊರಾಗ ಬಂದು ಹಂದಿ ಹಿಡಿತಾವ ಅವು ಮಲನೇ ನೋಡಿಲ್ಲ ನೋಡು ಇವತ್ತು ಮಲ ಹಿಡಿತಾವನು ಹೌದಲ್ರಿ ಈಗ ಭಾಳ ದಿನಕ್ಕೆ ಭೇಟಿಯಾಗವು ಹೌದ್ ಹೌದ್ ಜರ ಹಿಡಿತಿರ್ಬೇಕತ್ತೀನಿ ಮಲ ಹೌದಲ್ರಿ ಆ? ಹೌದ್ ಹೌದ್ರಿ ಕೊಳ್ಳಿ ಸಿಗಿಸಿದೆ ಕಟಗಿ ಹೊರೆಯಾಗ ಕೊಳ್ಳೆ ಸಿಗದಿದೇನೋ ಕಟಗಿ ಹೊರೆಯಾಗ ಮರ್ತೋ ಹೊರೆಯಾಗ ಬೈತೋ ಕೊಳ್ಳೆ ಸುಟ್ಟು ಬರೆ
ಬೆಳತಗಿ ಹೊರೆಯಾಗ ಮರೆತು ಒಳಗ ಹೋಯ್ತು ಹೊರಗೆ ಸುಟ್ಟು ಹೊರಕಾವೆ ಅಂದೇವಾಡಿ ವರ ಕವಿಗಳ ಜಾಗ ದೇಶಕ್ಕೆ ಹೆಸರಾಯಿತು ಬಂದ ಜವಾಬ ಹೇಳೋ ವರ್ಷದ ಮುದತ ಕಡೆ ಹಾಕತೀವಿ ಸ್ವಂತೋ ಮಾಕವಿ ಉಸ್ತಾದ ಗೈಬೀಶ ಜಡದ ಮಾಕವಿ ಉಸ್ತಾದ ಗೈಬೀಶ ಜಡದ ಕಿಲಿ ಬಂದು ಬಸ್ತೋ ಒಳ್ಳೆ ಸುಟ್ಟು ಬರೆ ಕಾವನ ಉಳಿದ ಎಂತ ಆಗದ ಮಾತು